ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮುಬಾರಕ್ ಅಂತ. ನೀವು ನೋಡ್ತಾ ಇದ್ದೀರಾ KSP ಟ್ಯುಟೋರಿಯಲ್ಸ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಬ್ಬ ಸ್ಟೂಡೆಂಟ್ ಲೈಫ್ನಲ್ಲಿ ಟೈಮು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆ ಟೈಮ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಗುರಿಗಳನ್ನ ಸಾಧನೆ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಕ್ಲೀನಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಡೆ ತನಕ ನೋಡಿ. ಸೊ ನೋಡಿ, ನಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮ ಬ್ರೈನು ಹಾಗೆ ನಮ್ಮ ಬಾಡಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಏನಪ್ಪ ಮಾಡಬೇಕಂದ್ರೆ ಪ್ರಾಪರಾಗಿ 1 ಅವರ್ ನಮ್ಮ ಬಾಡಿಗೆ ನಮ್ಮ ಬ್ರೈನ್ಗೆ ಅಂತ ಮೀಸಲಿಡಬೇಕು. ಸೊ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣವೇ ಸಪೋಸ್ 5 ಗಂಟೆಗೆ ಎದ್ದೇಳ್ತೀರಾ ಅಂದ್ಕೊಳ್ಳಿ. 5 ಗಂಟೆಯಿಂದ 5:20ವರೆಗೂ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಯಾವ ರೀತಿ ಮಾಡೋದು? ಮೆಡಿಟೇಷನ್ ಅಂದರೆ ಏನು ಅಂತ ಹೇಳೋದಾದರೆ, ಮೆಡಿಟೇಷನ್ ಅಂದರೆ ನಮ್ಮ ಬ್ರೈನಲ್ಲಿ ಸಾವಿರಾರು ಥಾಟ್ಸ್ ಬರ್ತಾ ಇರುತ್ತೆ. ಆ ಥಾಟ್ಸ್ನ ಒಂದು ಕಡೆ ಕೇಂದ್ರೀಕರಿಸಬೇಕು. ಆ ಥಾಟ್ಸು ಮ್ಯಾಕ್ಸಿಮಮ್ ಬರುತ್ತಲ್ಲ, ಅವನ್ನು ಕಡಿಮೆ ಮಾಡಿಬಿಟ್ಟು ಒಂದೇ ಕಡೆ ಫೋಕಸ್ ಮಾಡಬೇಕು. ಸೊ ಅದು ಮೆಡಿಟೇಷನಿಂದ ಸಾಧ್ಯ. ಹಾಗಾದರೆ ನಾವು ಸೈಂಟಿಫಿಕ್ ಆಗಿ ಎಫೆಕ್ಟಿವ್ ಆಗಿ ಪ್ರೊಫೆಷ್ನಲ್ ಆಗಿ ಮೆಡಿಟೇಷನ್ ಹೆಂಗಪ್ಪ ಮಾಡೋದಂದರೆ, ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಮೆಡಿಟೇಷನ್ ಅಂದರೆ ಸಿಂಪಲ್ಲಾಗಿ ನಾನು ಹೇಳ್ತೀನಿ ನೋಡಿ, ನಿಮಗೆ ಇಷ್ಟ ಆಗಿರೋ ಥಿಂಗ್ಸ್ನ ಒಂದು 10ರಿಂದ 15 ನಿಮಿಷ ಕಣ್ಣು ಮುಚ್ಕೊಂಡು ಒಂದು ಕಡೆ ಕ್ಲೀನಾಗಿ ಕೂತ್ಕೊಂಡು ಡಿಸಿಪ್ಲಿನ್ನಾಗಿ ಅದನ್ನು ಫೀಲ್ ಮಾಡೋದನ್ನೇ ಮೆಡಿಟೇಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಮೆಡಿಟೇಷನ್ನಿಂದ ನಮ್ಮ ಫೋಕಸ್ ಹೆಚ್ಚಾಗುತ್ತೆ, ಅರ್ಥ ಆಯ್ತಾ? ಸೊ ಇದನ್ನು ಮಾಡಿ. ನೆಕ್ಸ್ಟ್ ವರ್ಕೌಟ್ ಯಾವ ರೀತಿ ಮಾಡೋದು ಅಂತ ಹೇಳೋದಾದರೆ, ವರ್ಕೌಟ್ ಹೋಗಿಬಿಟ್ಟು ಜಿಮ್ಮಲ್ಲಿ ಮಾಡಿ, ಇಲ್ಲಾಂದರೆ ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಮ್ಮ ಬಾಡಿನ ಯುಟಿಲೈಸ್ ಮಾಡಿಕೊಂಡು ಕೆಲವೊಂದು ವರ್ಕೌಟ್ಸ್ನ ಮಾಡ್ಬೋದು ವಿತೌಟ್ ಎಕ್ವಿಪ್ಮೆಂಟ್ಸ್. ಅದನ್ನು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ, ಅರ್ಥ ಆಯ್ತಾ? ಅದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇಲ್ಲ ಅಂದರೆ ಅಪ್ಕಮಿಂಗ್ ಡೇಸ್ನಲ್ಲೇ ನಾನೇ ತೋರಿಸ್ಕೊಡ್ತೀನಿ ಯಾವ ರೀತಿ ವರ್ಕೌಟ್ಸ್ ಮಾಡಬೇಕು ಅಂತ. ಓಕೆ, ಸೊ ವರ್ಕೌಟ್ ಮಾಡಿಕೊಂಡು ಮೆಡಿಟೇಷನ್ ಮಾಡ್ಕೊಳ್ಳಿ. ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯೋಗಾನೂ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಇಷ್ಟು ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾದರೆ ವರ್ಕೌಟು ಮತ್ತು ಮೆಡಿಟೇಷನ್ ಯೋಗ ಇಷ್ಟೇ ಸಾಕಾ ಅಂದರೆ ಇಲ್ಲ, ಇದ್ರ ಜೊತೆಗೆ ಡಯೆಟ್ನ ಫಾಲೋ ಮಾಡಬೇಕು. ಸೊ ಡಯೆಟ್ ಅಂದರೆ ಏನು? ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಯಾವ ಫಾರ್ಮಲ್ಲಿರುತ್ತೆ? ಲೈಕ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫಾರ್ಮಲ್ಲಿರುತ್ತೆ. ಹೌದು, ಇದರ ಬಗ್ಗೆ ಡೀಟೇಲ್ ಆಗಿ ಹೋಗೋದು ಬೇಡ. ಸೊ ಅವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು. ಅದನ್ನು ಡಯೆಟ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಸೊ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ವರ್ಕೌಟ್ ಮಾಡ್ಕೊಂಡ್ರಿ, ಮೆಡಿಟೇಷನ್ ಮಾಡ್ಕೊಂಡ್ರಿ, ಎಲ್ಲ ಮಾಡ್ಕೊಂಡ್ರಿ. ಇವಾಗ ಸೊ ಬ್ರೇಕ್ಫಾಸ್ಟ್ ತೊಗೋಬೇಕು. ಬ್ರೇಕ್ಫಾಸ್ಟ್ ಯಾವ ರೀತಿ ತೊಗೋಬೇಕಂದ್ರೆ, ಬ್ರೇಕ್ಫಾಸ್ಟು ಲೈಟ್ ಫುಡ್ ಇರಬೇಕು. ನೋಡಿ, ಇಲ್ಲಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಟ್ಟೆ ತುಂಬ ಊಟ ತಿನ್ನೋದ್ರಿಂದ ಸೊ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೇ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ಮತ್ತೆ ಅಲ್ಲಿ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ಮಾಲ್ ಮೀಲ್ಸ್ನಲ್ಲಿ ಫುಡ್ ತೊಗೋಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಲೈಟ್ ಫುಡ್ನ ತೊಗೊಳ್ಳಿ. ಲೈಕ್ ಇಡ್ಲಿ ಆದರೂ ತೊಗೊಳ್ಳಿ, ಸೊ ಓಟ್ಸ್ ಆದರೂ ತೊಗೊಳ್ಳಿ. ಸೊ ಇಂಥವು ಲೈಟ್ ಫುಡ್ಸ್ನ ತೊಗೊಳ್ಳಿ. ನಾನು ಪ್ರಿಫೇರ್ ಮಾಡೋದು ಓಟ್ಸ್ ತೊಗೊಂಡ್ರೆ ಒಳ್ಳೆಯದು, ಅರ್ಥ ಆಯ್ತಾ? ಅದಾದ ನಂತರ 1 ಅವರ್ ಬಿಟ್ಕೊಂಡು ನೀವು ಬನಾನಾ ಕನ್ಸ್ಯೂಮ್ ಮಾಡಿ. ಬನಾನಾದಲ್ಲಿ ವೈಟಮಿನ್ B12 ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ತುಂಬ ಇಂಪಾರ್ಟೆಂಟ್. ನೋಡಿ, ಸೊ ನಾವು ಓದಕ್ಕೆ ಕೂತ್ಕೊಂಡ್ರೆ 1 ಅವರ್ಗೂ ಕರೆಕ್ಟಾಗಿ ಫೋಕಸ್ ಮಾಡ್ತೀವಿ. 1 ಅವರ್ ಆದ ನಂತರ ನಮ್ಮ ಮೈಂಡು ಡೈವರ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಯಾಕೆ ಹಿಂಗಾಗುತ್ತೆ ಅಂತ ಹೇಳೋದಾದರೆ, ನಮ್ಮ ಬ್ರೈನ್ ಪ್ರಾಪರಾಗಿ ಫಂಕ್ಷನ್ ಮಾಡಲಿಕ್ಕೆ ವೈಟಮಿನ್ B12 ಸಮೇತ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೈಟಮಿನ್. ಸೊ ಇದು ಬನಾನಾದಲ್ಲಿದೆ. ಬನಾನಾದಲ್ಲಿ ಇರೋದ್ರಿಂದ ಇದನ್ನು ಬನಾನಾ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ನಾವು ಫೋಕಸ್ಸು ನಮ್ಮ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ಬೋದು, ಅರ್ಥ ಆಯ್ತಾ? ಮೆಗ್ನೀಷಿಯಮ್ ಸಮೇತ ಇದೆ, ಅದು ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ, ಅರ್ಥ ಆಯ್ತಾ? ಅದಾದ ನಂತರ ನೆಕ್ಸ್ಟು ಲಂಚ್ ಯಾವ ರೀತಿ ತೊಗೋಬೇಕು ಅಂತ ಹೇಳೋದಾದರೆ, ಸೊ ನೋಡಿ, ನಿಮ್ಮ ಮನೆಯಲ್ಲಿ ಮಾಡಿರ್ತಾರಲ್ಲ ಫುಡ್ಡು, ಅದನ್ನು ತಗೊಳ್ಳಿ. ನಿಮ್ಮ PGಯಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನೇ ತಗೊಳ್ಳಿ, ಅರ್ಥ ಆಯ್ತಾ? ಆದರೆ ಅದರಲ್ಲಿ
ಒಗ್ಗರಣೆ ಹಾಕಿರ್ತಾರಲ್ಲ ಅಂಥದ್ದನ್ನು ತಗೋಬೇಡಿ. ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ ಸೊ ಆಯಿಲ್ ಐಟಮ್ಸ್ನು ಏನು ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳಕ್ಕೆ ಬರ್ತಾಯಿದ್ದೀನಿ. ಅರ್ಥ ಆಯ್ತಾ? ಸೊ ಮನೇಲಿ ಮಾಡಿರ್ತಕ್ಕಂತಹ ಊಟನೇ ತಗೋಬೋದು ಮಧ್ಯಾಹ್ನ. ಅದಾದ ನಂತರ ಒಂದು 3 ಗಂಟೆ ಈ ರೇಂಜಲ್ಲಿ 3 ರಿಂದ 4 ಗಂಟೆ ರೇಂಜಲ್ಲಿ ನೀವು ಗ್ರೀನ್ ಟೀನ ತಗೊಳ್ಳಿ. ಗ್ರೀನ್ ಟೀ ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ, ನಮ್ಮ ಬ್ರೈನ್ನ ರಿಫ್ರೆಶ್ ಮಾಡುತ್ತೆ, ಸೊ ಲೈಟ್ ವೆಯ್ಟ್ ಫೀಲ್ ಮಾಡುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ತಗೊಳ್ಳಿ. ಅದಾದ ನಂತರ ಈವ್ನಿಂಗ್ ಏನಪ್ಪ ಮಾಡ್ತೀವಿ, ಒಂದು 6 ಗಂಟೆ ಆ ರೇಂಜಲ್ಲಿ ಅಂದರೆ ನೆನೆಸಿದ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಇರುತ್ತಲ್ಲ ಇದನ್ನು ತಗೊಳ್ಳಿ. ಅರ್ಥ ಆಯ್ತಾ? ಡ್ರೈ ಫ್ರೂಟ್ಸ್ನ ಇದು ತಗೊಳ್ಳೋದ್ರಿಂದನೂ ನಮ್ಮ ಬ್ರೈನು ಚುರುಕುಗೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ತಗೊಳ್ಳಿ. ನೆಕ್ಸ್ಟು ರಾತ್ರಿ ಡಿನ್ನರ್ ಮನೇಲಿ ಮಾಡಿರ್ತಕ್ಕಂಥ ಡಿನ್ನರ್ನ ತಗೊಳ್ಳಿ. ಸೊ ನಾನು ಹೇಳಿದೆ ಕಂಡೀಷನ್ ಏನಪ್ಪ ಹೇಳಿದೆ ಅಂದರೆ ಸೊ ಆಯಿಲ್ ಐಟಮ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ. ಇವಾಗ ಏನು ಮಾಡಬಾರ್ದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಜಂಕ್ ಫುಡ್ಸ್ನ ತಗೋಬೇಡಿ, ಬೇಕ್ರಿ ಐಟಮ್ಸ್ನ ತಗೋಬೇಡಿ. ಅರ್ಥ ಆಯ್ತಾ? ಸೊ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲ್ ಹಾಕಿರ್ತಕ್ಕಂಥ ಐಟಮ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಮಾಡ್ಕೊಳ್ಳಿ. ಕರೆಕ್ಟಾಗಿ ಲೈಫ್ ಸ್ಟೈಲ್ ಆಗುತ್ತೆ. ಒಬ್ಬ ಸ್ಟೂಡೆಂಟ್ಗೆ ಬೇಕಾಗಿರ್ತಕ್ಕಂಥದ್ದು 100% ಇದರಿಂದ ನೀವು ಅಂದ್ಕೊಂಡಿರ್ತಕ್ಕಂತಹ ಗುರಿನ ಸಾಧಿಸ್ಬೋದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಸೊ ಒಂದು ಗುರಿ ಸಾಧಿಸಬೇಕಾದ್ರೆ ಒಬ್ಬ ಮನುಷ್ಯ 10 ರಿಂದ 12 ಗಂಟೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ರೆ 10 ರಿಂದ 12 ಗಂಟೆ ನೀವು ಯುಟಿಲೈಸ್ ಮಾಡ್ತೀರಾ, 100% ಮಾಡ್ತೀರಾ. ಜೊತೆಗೆ ನಿಮಗೆ ಡಾರ್ಕ್ ಚಾಕ್ಲೇಟ್ ಏನಾದರೂ ಸಿಕ್ಕಿದ್ರೆ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿ. ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದು ನಮ್ಮ ಬ್ರೈನ್ ಇದೆಲ್ಲ ಅದರ ಕಾನ್ಸಂಟ್ರೇಷನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ, ಫೋಕಸ್ ಟೈಮ್ನ ಜಾಸ್ತಿ ಮಾಡುತ್ತೆ. ಅರ್ಥ ಆಯ್ತಾ? ಸರಿ, ಡಾರ್ಕ್ ಚಾಕ್ಲೇಟ್ ತೊಗೊಳಕ್ಕೆ ದುಡ್ಡಿಲ್ಲ, ಅಷ್ಟೊಂದು ಇಲ್ಲ ಅಂತ ಹೇಳೋದಾದರೆ ಸೊ ನೋಡಿ, ಕಾಫಿನ ಯೂಸ್ ಮಾಡಿ. ಒಂದು ಒಳ್ಳೆ ಕಾಫಿನ ಡೈಲಿ 1-2 ರಿಂದ 3 ಸರಿ ಯೂಸ್ ಮಾಡಿ. ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೆಫೆನ್ ಕಂಟೆಂಟ್ ಇರುತ್ತೆ. ಅತಿ ಆದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಈ ರೀತಿ ನೀವು ಕರೆಕ್ಟಾಗಿ ಒಂದು ನಿಮ್ಮ ದಿನಚರಿನ ಸೆಟಪ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಗುರಿ ಅತ್ಯಂತ ಬೇಗ ನೀವು ಅಚೀವ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಸಲಹೆಗಳೇನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಟೇಕ್ ಕೇರ್ ಫ್ರೆಂಡ್ಸ್.